ಮೇಡಮ್ ಸಿನಿಮಾ ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಚೈತ್ರಮ್ಮ ಅವರು ಪ್ರೆಗ್ನೆಂಟ್ ಪಾತ್ರ ತುಂಬ ಚೆನ್ನಾಗಿದೆ. ಸಿನಿಮಾ ಪೂರ್ತಿ ಸೂಪರ್ ಆಗಿದೆ. ಫ್ಯಾಮಿಲಿ ಮ್ಯಾಟ್ರ್ ಇದು ಚೆನ್ನಾಗಿದೆ. ಸಂಸಾರದ ನೋಡ್ಬೋದಕ್ಕೆ ಚೆನ್ನಾಗಿದೆ ಫಿಲಮ್. ಚೈತ್ರಮ್ಮ ಅವ್ರ ಪಾತ್ರ ಸೂಪರ್ ಆಗಿದೆ. ಸೂಪರ್ ಚೈತ್ರಮ್ಮನ್ಗೆ ಜೈ. ಮಸ್ತಾಗಿತ್ತು ಅಕ್ಕ, ಫುಲ್ ಮಸ್ತಾಗಿತ್ತು. ನಾಗರಾಜ್ ಅಣ್ಣಂಗೆ ನೋಡಿದೆ, ಮಸ್ತಾಗಿತ್ತು, ಚೆನ್ನಾಗಿತ್ತು, ಫುಲ್ಲು ಸೂಪರ್ ಆಗಿತ್ತು. ಎಲ್ಲರಿಗೂ ಕರ್ಕೊಂಬರ್ತೀನಿ ಫ್ರೆಂಡ್ಸಿಗೆ. ಚೆನ್ನಾಗಿದೆ ನೋಡೋಕ್ಕೆ, ಫ್ಯಾಮಿಲಿ ಚೆನ್ನಾಗಿದೆ. ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ. ಹೆಣ್ಮಕ್ಳು ನೋಡುವಂಥ ಸಿನಿಮಾ. ಅದೇ ಮೆಸೇಜ್ ಏನಂದ್ರೆ ಮಕ್ಕಳಾಗ್ಲಿಲ್ಲ ಅಂತ ತಲೆ ಕೆಡಿಸ್ಕೋಬೇಡ್ದು, ಯಾವುದೋ ಒಂದಿರುತ್ತೆ ಅಂತ. ಹೌದು. ಈ ಸಿನಿಮಾ ನೋಡಿದ್ರೆ ತುಂಬಾ ನೆಮ್ಮದಿ ಆಗುತ್ತೆ. ಚೆನ್ನಾಗಿದೆ. ಏನು ಇಷ್ಟ ಆಗಿದೆ ಸರ್? ಏನು ಅರ್ಥ ಆಯ್ತು? ನಮ್ಮ ಮಕ್ಕಳ ಬಗ್ಗೆ ಕೇರ್ ಮಾಡಬೇಕು ಅಂತ ಇದು ಮಾಡಿದ್ದಾರೆ. ಮಕ್ಕಳ ಬಗ್ಗೆ ಯಾವ ಥರ ನೋಡ್ಕೋಬೇಕು, ಮಕ್ಕಳಿಲ್ದವ್ರಿಗೆ ಪರಿಸ್ಥಿತಿ ಯಾವ ಥರ ಇದೆ, ಅದ್ರ ಬಗ್ಗೆ ಕಾನ್ಸೆಪ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ. ನಿಮ್ಗೆ ಏನು ಅನಿಸ್ತು ಸಿನಿಮಾ ನೋಡಿ? ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಮಕ್ಕಳು ನಮ್ಮ ಅಕ್ಕಪಕ್ಕ ಮನೇಲಿ ಕೂಡ ಈ ತರ ಮಕ್ಕಳಿಲ್ದವ್ರದ್ದು ಹೌದು, ಅನ್ಕೊಂಡು ಹೌದು, ತುಂಬ ಖುಷಿ ಆಯಿತು ಮೇಡಮ್. ಅವ್ರು ಈ ಸಿನಿಮಾ ನೋಡ್ಬೋದಾ? ನೋಡುವ ಸೂಪರ್ ಆಗಿದೆ. ಹೌದು, ನಿಮ್ಗೆ ಏನು ಅನಿಸ್ತು ಸಿನಿಮಾ? ತುಂಬ ಚೆನ್ನಾಗಿದೆ. ಎಲ್ಲರೂ ಒಂಥರ ಯಾವ್ಯಾವ ಥರ ಸ್ಟೋರಿ ಮನೆಗಳಲ್ಲಿ, ಅದು ತುಂಬ ಚೆನ್ನಾಗಿದೆ ಮೇಡಮ್. ತುಂಬ ಇಷ್ಟ ಆಯಿತು. ಹಾಯ್, ನಮಸ್ತೆ. ಮೈಕ್ ಹಿಡ್ಕೊತೀನಿ. ಇಲ್ಲಿ ಸಿನಿಮಾ ನೋಡಿದೆ, ಬ್ರಹ್ಮಕಮಲ. ತುಂಬ ಅದ್ಭುತವಾಗಿದೆ ಸಿನಿಮಾ. ದಯವಿಟ್ಟು ಎಲ್ಲ ಹೆಣ್ಣುಮಕ್ಳುಗಳು ಬಂದು ಸಿನಿಮಾ ನೋಡಿ, ಥಿಯೇಟ್ರಲ್ಲೇ ನೋಡಿ. ಎಷ್ಟೋ ಸಿನಿಮಾಗಳನ್ನ ನೋಡಿದ್ದೀರಾ, ಎಷ್ಟೋ ಸಿನಿಮಾಗಳನ್ನ ಗೆಲ್ಸಿದ್ದೀರಾ. ಇಂಥ ಸಿನಿಮಾಗಳನ್ನ ಗೆಲ್ಲಿಸಿ ಅಂತ ನಾನು ಜನತೆಗೆ ಕೇಳ್ಕೊತಾ ಇದ್ದೀನಿ. ನಾನೇನು ಸುಮ್ಮನೆ ಹೇಳ್ತಿಲ್ಲ, ಸಿನಿಮಾ ನೋಡಿ ಆಮೇಲೆ ಮಾತಾಡಿ. ಅದ್ಭುತವಾಗಿಸಿದೆ ಸಿನಿಮಾ. ಇಷ್ಟು ವರ್ಷದಲ್ಲಿ ನಾನು ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಂತ ನನಗೆ ಫೀಲ್ ಆಗ್ತಿದೆ. ಐ ಆಮ್ ಹ್ಯಾಪಿ. ಭಾಳ ಖುಷಿಯಾಯಿತು. ಬ್ರಹ್ಮಕಮಲ ಸಿನಿಮಾನ ಪ್ರತಿಯೊಬ್ಬರು ಥಿಯೇಟ್ರಲ್ಲೇ ಬಂದು ನೋಡಿ. ತುಂಬ ಅದ್ಭುತವಾಗಿದೆ. ಆಲ್ ದ ಬೆಸ್ಟ್ ಬ್ರಹ್ಮಕಮಲ. ಸಿನಿಮಾ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಎಲ್ಲರೂ ಒಂದ್ಸತಿ ನೋಡಿ. ಬ್ರಹ್ಮಕಮಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಋತು ಚೈತ್ರ ಅವರು, ಲೋಕೇಂದ್ರ ಅವರು ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೋದು, ಪರವಾಗಿಲ್ಲ, ನೋಡಿ, ಎಲ್ಲರೂ ನೋಡಿ. ಚೆನ್ನಾಗಾಯ್ತು ಪಿಕ್ಚರ್, ಇಷ್ಟ ಆಯ್ತು. ಸರ್ ಹೇಗೆ ಅನಿಸ್ತು ಸರ್? ಮೇಡಮ್ ಫಿಲ್ಮ್ ಚೆನ್ನಾಗಿದೆ. ಒಳ್ಳೆ ಮೇನ್ಲಿ ಕಾನ್ಸೆಪ್ಟು ಒಂಥರ ಮನ್ಸು ತೊಡ್ತಾರೆ ಇದೆ. ಈಗಿನ ಜನ್ರೇಷನಲ್ಲಿ ಆಗಿರಬೇಕು, ಯಾವ ಥರ ಇರಬೇಕು, ಅಥವಾ ಹೊಂದಾಣಿಕೆ ಇರಬೇಕು ಅಂತ ಸ್ಕ್ರಿಪ್ಟ್ ಚೆನ್ನಾಗಿದೆ. ನೋಡು ಸರ್, ಈ ಫಿಲಿಮ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ AI ಜನ್ರೇಷನ್ ಈಗ ನೋಡಿದ್ರೆ ಈ ಥರ ಒಂಥರ ಕಾಮ್ ಆಗಿ ವಿತೌಟ್ ಟೆಕ್ನಾಲಜಿ ತುಂಬ ಫ್ಯಾಮಿಲಿ ಎಂಜಾಯ್ ಮಾಡಿ ನೋಡ್ಬೋದು. ಒಂದು ಮೆಸೇಜ್ ಇದೆ ಏನೋ ಸೊಸೈಟಿಗೆ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಬಂದೈತೆ. ಫಿಲಮ್ ಚೆನ್ನಾಗಿದೆ ಮ್ಯಾಮ್. ಇವಾಗಿನ ಕಾಲದಲ್ಲಿ ನೋಡುವಂಥ ಫಿಲಮು ಎಲ್ಲರೂ ಬೇರೆ ಬೇರೆ ಥರ ಆ್ಯಕ್ಟಿಂಗ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಮೂವಿ ಸೂಪರ್, ಎಕ್ಸ್ಟ್ರಾರ್ಡಿನರಿ, ಎಲ್ಲರೂ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ. ಬ್ರಹ್ಮಕಮಲನ ಕಾನ್ಸೆಪ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಋತು ಚೈತ್ರ ಅವರು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೂವಿ ಚೆನ್ನಾಗಿದೆ. ಚೈತ್ರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೋಕಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ಮು ಸಕ್ಕತ್ತಾಗೈತೆ, ಒಂಥರ ಡಿಫ್ರೆಂಟಾಗಿದೆ. ಫಿಲಮ್ ಸೂಪರ್ ಆಗಿತ್ತು. ಲೋಕಿ ಯಜಮಾನ್ರು ಹೆಣ್ಣು ಗಂಡ ಹೆಣ್ಣು ಸೂಪರಾಗಿ ಮಾಡಿದ್ರೆ ನಮಗೂ ಸಂತೋಷ ಆಯಿತು. ಸಕ್ಕತ್ತಾಗಿತ್ತು. ಯಾರು ನೋಡ್ಬೇಕು ಸಿನಿಮಾ? ಹೇಳಿ. ಚೆನ್ನಾಗಿದೆ. ಸರ್ ಹೇಗಿತ್ತು ಸಿನಿಮಾ? ಚೆನ್ನಾಗಿತ್ತು ಮೇಡಮ್, ಸೂಪರ್ ಆಗಿತ್ತು ಮೂವಿ. ಹೇಗಿತ್ತು ಸಿನಿಮಾ? ಹೇಗಿತ್ತು ಸರ್? ಮೇಡಮ್, ಇವತ್ತಿನ ವಯಸ್ಸಾದವ್ರ ಬಗ್ಗೆ ತುಂಬ ಆತ್ಮಾಭಿಮಾನವಾಗಿ ತೆಗೆದಿದ್ದಾರೆ ಫಿಲಿಮು. ತುಂಬ ಇಷ್ಟಪಟ್ಟು ನೋಡೋವಂಥವ್ರು ಮಾತ್ರ ಭಾರಿ ಒಳ್ಳೆ ಫಿಲಿಮು ಮೇಡಮ್. ವಯಸ್ಸಾದವ್ರನ್ನ ಒಂದು ಜವಾಬ್ದಾರಿಯಿಂದ ನೋಡ್ಕೊಳ್ಳೋದು, ಇತ್ತೀಚೆಗೆ ಇವಾಗ ಪ್ರೆಗ್ನೆಂಟ್ ಆದಂಥವ್ರನ್ನ ಯಾವ ಥರ ಗಮನಿಸಬೇಕು ಅನ್ನೋಂಥದ್ದು ಒಂದು ಆಟೋ ಡ್ರೈವರ್ ಮಾಡಿರೋಂಥ ಒಂದು ಕರ್ತವ್ಯ, ಇವೆಲ್ಲ ನೋಡಿದಾಗ ತುಂಬ ಚೆನ್ನಾಗಿದೆ ಅನಿಸುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೇಗಿತ್ತು ಸಿನಿಮಾ? ದೊಡ್ಡಪ್ಪನ ಮೂವಿ ಸಕ್ಕತ್ತಾಗಿತ್ತು. ನಮ್ಮ ದೊಡ್ಡಪ್ಪನ ಮೂವಿ ಚೆನ್ನಾಗಿತ್ತು. ಎಲ್ಲರೂ ಬಂದು ಎಂಕರೇಜ್ ಮಾಡಿ. ಹೇಳಿ ಮೇಡಮ್, ಹೇಳಿ. ಹೇಗೆ ಅನಿಸ್ತು ಸಿನಿಮಾ? ಸೂಪರ್ ಆಗಿತ್ತು. ರಿಯಲ್ ಥರನೇ ಇತ್ತು ಮೇಡಮ್. ಸೂಪರ್. ಸಿನಿಮಾ ಭಾಳ ಚೆನ್ನಾಗಿದೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಮನ ಮುಟ್ಟುವಂಥ ಸಿನಿಮಾ. ಖಂಡಿತ ಎಲ್ಲರೂ ಬಂದು ಸಿನಿಮಾ ನೋಡಿ. ಮೂವಿ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಒಂದೇ ಮೆಸೇಜ್. ಆ್ಯಕ್ಚುಲಿ ಮಗುಗಿಂತನೂ ಪ್ರೀತಿ ಮುಖ್ಯ,
ಬಾಂಧವ್ಯ, ದಂಪತಿಗಳ ಬಾಂಧವ್ಯ ಮುಖ್ಯ ಅಂತ. ಒಳ್ಳೆ ವಸ್ತು ಚೆನ್ನಾಗಿದೆ. ಆಮೇಲೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅವರು ಚೈತ್ರ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮೇಕ್. ಥ್ಯಾಂಕ್ ಯು. ನೋಡ್ಬೋದು, ಮತ್ತೆ 2-3 ಸತಿ ನೋಡ್ಬೋದು. ತುಂಬ ಚೆನ್ನಾಗಿದೆ ಪಿಕ್ಚರ್. ಸರ್ ಹೇಗೆ ಅನಿಸ್ತು ಸಿನಿಮಾ? ತುಂಬ ಚೆನ್ನಾಗಿತ್ತು ಮೇಡಮ್. ಸ್ಟೋರಿ ಅಂತೂ ತುಂಬ ಚೆನ್ನಾಗಿತ್ತು. ಸರ್ ಹೇಗೆ ಚೆನ್ನಾಗಿತ್ತು, ಸಿನಿಮಾ ಚೆನ್ನಾಗಿತ್ತು. ಕೌಟುಂಬಿಕವಾಗಿ ಎಲ್ಲರೂ ಬಂದು ನೋಡ್ಬೋದು. ತುಂಬ ಚೆನ್ನಾಗಿತ್ತು. ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬ ರೀಚ್ ಆಗುತ್ತೆ, ಬೇಗನೆ ರೀಚ್ ಆಗುತ್ತೆ. ಮತ್ತು ಈ ಥರದ್ದು ಕಥೆಗಳು ಅಪರೂಪ ಅಂತ ಅನಿಸುತ್ತೆ. ತುಂಬ ಖುಷಿಯಾಯಿತು. ಈ ಥರ ಮೂವಿನ ಜನಗಳು ಬಂದು ನೋಡಬೇಕು, ದಯವಿಟ್ಟು ನೋಡಬೇಕು. ಇದು ತಲುಪಬೇಕು, ಎಲ್ಲ ಜನಗಳಿಗೂ ಕೂಡ ತಲುಪಬೇಕು. ಥ್ಯಾಂಕ್ ಯು. ಹೇಗೆ ಅನಿಸ್ತು ಸಿನಿಮಾ? ಸಿನಿಮಾ ನೋಡಿದ್ರಿ, ಹೇಗೆ ಅನಿಸ್ತು? ತುಂಬ ಚೆನ್ನಾಗಿತ್ತು. ಹೆಣ್ಮಕ್ಳ ಬಗ್ಗೆ ಸಿನಿಮಾ ಚೆನ್ನಾಗಿತ್ತು. ನಮ್ಮ ಹೇಗೆ ಅನಿಸ್ತು ಸಿನಿಮಾ? ತುಂಬ ಚೆನ್ನಾಗಿದೆ. ನಾವು ಕೂಡ ಶೂಟಿಂಗ್ ಹೋಗಿದ್ವಿ, ನಾವು ಕೂಡ ಶೂಟಿಂಗಲ್ಲಿ ಇದ್ವಿ, ಆವಾಗಲಿಂದನೂ ನೋಡಿದ್ವಿ. ತುಂಬ ಚೆನ್ನಾಗಿದೆ. ಹೆಣ್ಮಕ್ಳ ಬಗ್ಗೆ ತಿಳ್ಕೊಬೇಕಾಗಿರೋ ವಿಷಯಗಳು ಬೇಕಾದಷ್ಟಿದೆ. ಸಿನಿಮಾ ಸೂಪರ್. ಅಲ್ಲಿ ಒಂದು ಸೆಂಟೆನ್ಸ್ ಏನಪ್ಪ ಅಂದರೆ, ಅತ್ತೆ ಮಾವನ್ನೇ ಮಕ್ಕಳಾಗಿ ನೋಡ್ಕೊತೀವಿ ಅಂತ ಹೇಳೋರಲ್ಲ, ಅದು ತುಂಬ ಸೂಪರ್. ಚೆನ್ನಾಗಿ ಅನಿಸ್ತು. ಸೂಪರ್ ಆಗಿ ಹೆಣ್ಮಕ್ಳಿಗೆ ಕರೆಕ್ಟ್ ಆಗುತ್ತೆ ಸಿನಿಮಾ. ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ಜೀವನ ಸೂಪರ್ ಆಗಿರುತ್ತೆ. ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂದರೆ ಈ ಸೆಂಟೆನ್ಸ್ನ ನೋಡಿ ಅರ್ಥ ಮಾಡ್ಕೋಬೇಕು. ಇದೇ ಥರ ಮೂವಿಗಳು ಇನ್ನೂ ಚೆನ್ನಾಗಿ ಬರಬೇಕು. ಚೆನ್ನಾಗಿದೆ. ಹೆಣ್ಮಕ್ಳು ನೋಡುವಂಥದ್ದು ಇದೆಯಾ ಸಿನಿಮಾ? ಹೆಣ್ಮಕ್ಳು ನೋಡ್ಬೋದು, ಬಂದು ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ, ಬಂದು ಎಲ್ಲರೂ ನೋಡಿ. ಸರ್ ಹೇಗೆ ಅನಿಸ್ತು?